ಅವ್ರ ಇಬ್ಬರಿಂದಾನೇ ನಾವು ಬಿಗ್ ಬಾಸ್ ನೋಡ್ತಾ ಇರೋದು. ಅವ್ರಿಲ್ಲ ಅಂದರೆ ಅಶ್ವಿನಿ ಗಿಲ್ಲಿ. ಗಿಲ್ಲಿ ಗಿಲ್ಲಿನೇ ಎತ್ತಬೇಕು. ಇಲ್ಲ ಅಂದರೆ ಶೋ ಫೇಕ್ ಅಂತಾನೆ ಅರ್ಥ. ಈ ಸಲ ಏನಾದರೂ ಗಿಲ್ಲಿ ಗೆದ್ದಿಲ್ಲ ಅಂದರೆ ಅದು ಫೇಕ್ ಅಷ್ಟೇ. ಖಂಡಿತವಾಗ್ಲೂ ಗಿಲ್ಲಿ ಗೆಲ್ಲಬೇಕು. ಅದರಲ್ಲೂ ನಮ್ಮ ಮಂಡ್ಯ ಹುಡುಗ ಅವ್ರು ಗೆಲ್ದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಅವರಿಂದನೇ 24/7 ನೋಡ್ತಾ ಇದ್ದೀವಿ. ಯಾವ ಸೀಸನ್ನು ಇಷ್ಟು ದಿನದಲ್ಲಿ ನೋಡಿಲ್ಲ ನಾವು. ಗಿಲ್ಲಿಗೋಸ್ಕರನೇ ನೋಡ್ತಾ ಇರೋದು. ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ. ಬಿಗ್ ಬಾಸಿಗೆ ಬಂದಮೇಲೆ ಗೊತ್ತಾಗಿದ್ದು. ಅವ್ರು ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರಲ್ಲ, ಆ ನಗು ನಮ್ಮ ಮುಖದಲ್ಲಿ ಬರ್ತಾ ಇದೆ. ನಾವು ತುಂಬ ಎಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡು ತಲೆಯಲ್ಲಿ ಟಿ ವಿ ಮುಂದೆ ಕೂರ್ತೀವಿ. ಆ ಪ್ರಾಬ್ಲಮ್ಸ್ನೆಲ್ಲ ಮರೆಸ್ತಾ ಇರೋದು ಗಿಲ್ಲಿ ಮಾತ್ರ. ಅವರೇ ಗೆಲ್ಲಬೇಕು. ಅವ್ರು ಗೆದ್ರೇನೆ ಖುಷಿ ಆಗುತ್ತೆ. ಖಂಡಿತವಾಗ್ಲೂ ಮಂಡ್ಯ ಹುಡುಗ ಗೆದ್ರೆ ನಮಗೂ ಒಂದು ಹೆಮ್ಮೆ ಅಲ್ವಾ. ನಮ್ಮೂರು ಹುಡುಗ ಗೆದ್ರು ಅಂತ ನಮ್ಗೆ ಖುಷಿ ಆಗುತ್ತೆ. ಅವ್ರ ಥರ ಎಲ್ಲ ಥರಲ್ಲೂ ಟ್ಯಾಲೆಂಟ್ ಇದ್ದಾರೆ. ಇಂಥದ್ರಲ್ಲಿ ಇಲ್ಲ ಅನ್ನೋ ಥರ ಇಲ್ಲ. ಸಾಂಗ್ ಯಾವ ಥರ ಸಾಂಗ್ ಮಾಡ್ತಾರೆ, ಅಟ್ ಎ ಟೈಮ್ ಏನು ಬೇಕಾದ್ರೂ ಡೈಲಾಗ್ ಹೊಡಿತಾರೆ. ಅವರಿಂದ ಬಿಟ್ಟರೆ ಇಷ್ಟು ಸೀಸನಲ್ಲಿ ಅವರಷ್ಟು ಇಂಟೆಲಿಜೆಂಟ್ ಯಾರೂ ಇರಲಿಲ್ಲ.